ಯತೀಂದ್ರ ಸಿದ್ದರಾಮಯ್ಯ ನಗರಾಭಿವೃದ್ಧಿ ಸಚಿವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮೆಲ್ಲರೂ ಕೂಡ ಉದ್ದೇಶಿಸಿ ಮಾತನಾಡಿದರೆ ಅಧ್ಯಕ್ಷ ಮಾಜಿ ಸಚಿವರಾಗಿರುವಂತಹ ರೇವಣ್ಣ ಅವರೇ, ಮಳವಳ್ಳಿ ಶಿವಣ್ಣ ಅವರೇ, ಕೆಆರ್ ನಗರದ ಶಾಸಕರಾಗಿರುವಂತಹ ಯುವ ನಾಯಕರು ಆಗಿರುವಂತಹ ರವಿಶಂಕರ್ ಅವರೇ, ಮಾಜಿ ಸಭಾಪತಿಗಳಾಗಿರುವಂತಹ ರಘುನಾಥ್ ಮಲ್ಕಾಪುರಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಇಡೀ ಕಾರ್ಯಕ್ರಮದ ಶಕ್ತಿ ಯಾರಪ್ಪ ಅಂತ ಹೇಳಿದ್ರೆ ದಾನಿಗಳು. ಬಹುಶಃ ಕಳೆದ 3 ವರ್ಷಗಳಿಂದ ನಮ್ಮ 5 ಲಕ್ಷ ರೂಪಾಯಿಗಳನ್ನ ಕೊಡುವಂತಹ ಕೊಡುಗೆ ದಾನಿ ಹೆಸರಾಂತ ವೈದ್ಯರಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ರಾಜು ಅವರೇ, ಜಿಮ್ ರವಿ ಅವರೇ, ನಮ್ಮ ಪ್ರಾಸ್ತಾವಿಕ ನುಡಿಯನ್ನು ಮಾತನಾಡಿದಂತ ಕಾಗಿನೆಲೆ ಮಹಾಸಂಸ್ಥಾನ ಮಟ್ಟದ ಕಾರ್ಯದರ್ಶಿ ಆಗಿರುವಂತಹ ಮಂಜಪ್ಪ ಮಾಗೋದಿ ಅವರೇ, ಬಹುಶಃ ಆಸ್ಕರ್ ಪ್ರಶಸ್ತಿ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ಪ್ರಶಸ್ತಿ. ಮಹೇಶ್ ಅವರೇ, ಈ ಕಾರ್ಯಕ್ರಮಕ್ಕೆ ಕನಕ ಚೇತನ ಪ್ರಶಸ್ತಿಯನ್ನು ಬಹುಶಃ ಈ ಒಂದು ಪ್ರಸಕ್ತ ಸಾಲಿನಲ್ಲಿ PhD ಪದವಿಯನ್ನು ಪಡೆದಿರುವಂತಹ ಸಮುದಾಯದ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನವನ್ನು ಮಾಡುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಬಹುಶಃ ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಸ್ವಲ್ಪ ಜಾಗ ಇಕ್ಕಟ್ಟಾಗಿದೆ, ಬಹಳ ಜನ ಹೊರಗಿದ್ದಾರೆ, ಯಾರಿಗೂ ಚೇರಿಲ್ಲ, ಯಾರು ಅನ್ಯತಾ ಭಾವಿಸಬೇಡಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡಿ. ನಮ್ಮದೇ ಕಾರ್ಯಕ್ರಮ, ಮುಂದಿನ ವರ್ಷ ಈ ಕಾರ್ಯಕ್ರಮವನ್ನ ವಿಶಾಲವಾದಂತಹ ಜಾಗದಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ನಾನು ಹೇಳೋದಿಷ್ಟೇ, ಸಮಾಜ ಇವತ್ತು ನಾವು ದೊಡ್ಡ ಸವಾಲುಗಳ ಮಧ್ಯದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ನಮ್ಮ ಮುಂದೆ ಸವಾಲುಗಳಿದ್ದಾವೆ. ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ನಾವು ದೊಡ್ಡ ಹೆಸರನ್ನ ಮಾಡಿದ್ದೀವಿ. ರಾಜಕೀಯ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿಗಳಾಗೋದ್ರ ಮೂಲಕ ಕುರುಬ ಸಮುದಾಯ ಕೂಡ ಒಂದು ರಾಜಕೀಯ ಪ್ರಜ್ಞೆಯನ್ನು ಹೊಂದಿದೆ ಅನ್ನುವಂಥದ್ದನ್ನ ನಾವು ಸಾಬೀತು ಮಾಡಿದ್ದೀವಿ. ಜೊತೆಗೆ ನಮ್ಮಲ್ಲಿ ಅನೇಕ ಸಾಧಕರಿದ್ದಾರೆ. ಇಲ್ಲಿ ಜಿಮ್ ರವಿ ಅಂತ ಹೇಳಿ ಒಬ್ಬರಿದ್ದಾರೆ, ಅಂತಾರಾಷ್ಟ್ರೀಯ ದೇಹದಾಢ್ಯ ಪಟು, 10 ಹಲವಾರು ಚಿನ್ನದ ಪದಕಗಳನ್ನ ಪಡೆದಿರುವಂತಹವರು. ಬಹುಶಃ ಈ ರೀತಿಯ ಪ್ರತಿಭೆಗಳು ನಮ್ಮ ಸಮಾಜದಲ್ಲಿ ಅನೇಕರಿದ್ದಾರೆ. ಇಲ್ಲಿ ಬಾಲ ಕಲಾವಿದರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ನಮ್ಮ ಸಮುದಾಯದ ಯುವ ನಾಯಕರು ಕೂಡ ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೇನೆ, ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಯಾವ ಯಾವ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ, ಆ ಸಾಧನೆ ಮಾಡಿರುವಂತಹ ಸಾಧಕರ ಮಾಹಿತಿಯನ್ನ ನೀವು ಶ್ರೀಮಠಕ್ಕೆ ಕೊಡಬೇಕು. ಯಾಕೆಂತ ಹೇಳಿದ್ರೆ ನಮ್ಮನ್ನು ಯಾರೋ ಕರೆದು ಸನ್ಮಾನ ಮಾಡಲ್ಲ, ನಮ್ಮನ್ನು ಯಾರು ಗೌರವಿಸೋದಿಲ್ಲ. ನೀವು ಶೈಕ್ಷಣಿಕ ಬೆಳೆ ಅಂತೇಳಿ ನಮಗೆ ಯಾರು ಕೂಡ ಕರೆದು ಸನ್ಮಾನ ಮಾಡಿ ವೇದಿಕೆಗಳನ್ನ ಮಾಡ್ಕೊಳ್ಳೋದಿಲ್ಲ. ನಮ್ಮ ವೇದಿಕೆಗಳನ್ನ ನಾವೇ ಸೃಷ್ಟಿ ಮಾಡಿಕೊಳ್ಬೇಕು, ನಮ್ಮ ಪ್ರತಿಭೆಗಳನ್ನ ನಾವೇ ಗೌರವಿಸಬೇಕು, ನಾವೇ ಪ್ರೋತ್ಸಾಹಿಸಬೇಕು ಅನ್ನುವಂತ ಒಂದು ದೊಡ್ಡ ಜವಾಬ್ದಾರಿ ಸಮಾಜದ ಮೇಲೆ ಐತೆ, ಶ್ರೀಮಠದ ಮೇಲೆ ಐತೆ. ಇವತ್ತು ಮಠ ಸ್ಥಾಪನೆಯಾಗಿ 34 ವರ್ಷಗಳಾಯ್ತು. ಕಳೆದ 34 ವರ್ಷಗಳಿಂದ ಅನೇಕ ಸುಧಾರಣೆ ಸಮಾಜದಲ್ಲಿ ಆಗೈತೆ. ಸಿದ್ದರಾಮಯ್ಯನವರು, ವಿಶ್ವನಾಥ್ ಅವರು, ರೇವಣ್ಣವರು, ಬಂಡೆಪ್ಪನವರು, ಈಶ್ವರಪ್ಪನವರು, ಮಲ್ಲಪ್ಪನವರು, ಗಾಡಿಗೌಡರು ಇವರೆಲ್ಲರೂ ಸ್ಥಾಪನೆ ಮಾಡುವಂತಹ ಶ್ರೀಮಠ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಹೆಸರು ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಹಾಗೆ ಅಂತಹ ಒಂದು ಸಂದರ್ಭದೊಳಗಡೆ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಬಂದಿದ್ದಾರೆ. ನೀವು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡುತ್ತೀರಿ, ಅದು ಬಹಳ ಮುಖ್ಯವಾಗಿರುವಂಥದ್ದು. ನೀಟಲ್ಲೂ ಕೂಡ ಅನೇಕರು ಸಾಧನೆ ಮಾಡಿರುವಂತರು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ.
ನಾನು ವಿದ್ಯಾರ್ಥಿಗಳಿಗೆ ಇಷ್ಟನ್ನೇ ಹೇಳೋದಕ್ಕೆ ಬಯಸ್ತೀನಿ, ನೀವು ಕೇವಲ ಹೆಚ್ಚು ಅಂಕ ಪಡೆಯುವುದಷ್ಟೇ ಮುಖ್ಯ ಅಲ್ಲ, ನಮ್ಮ ಮನೆತನದ ಸಮಾಜದ ಗೌರವವನ್ನು ಕಾಪಾಡುವಂತಹ ಮಕ್ಕಳಾಗಬೇಕು ಅನ್ನೋದನ್ನು ಕೂಡ ನಾನು ಹೇಳಿಕೆ ಬಯಸ್ತೀನಿ. ನಿಮ್ಮ ತಂದೆ ತಾಯಿಗಳು ಏನೆಲ್ಲ ಕಷ್ಟಪಡ್ತಿದ್ದಾರೆ. ಇವತ್ತು ಬಾಗಲಕೋಟೆ, ರಾಯಚೂರು, ಗುಲ್ಬರ್ಗ, ಬೀದರ್ ಆ ಭಾಗದಿಂದೆಲ್ಲ ಬಂದ್ರೆ ಅವ್ರು ಯಾರು ಕೂಡ ಶ್ರೀಮಂತರವಲ್ಲ, ನಾವೆಲ್ಲ ಕೂಲಿ ಕಾರ್ಮಿಕರು. ಆ ಒಂದು ಪೋಷಕರ ಒಂದು ಜವಾಬ್ದಾರಿಯನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಕೂಲಿ ಮಾಡಿಸಿ ನಿಮ್ಮನ್ನ ಓದಿಸ್ತಾ ಇದ್ದಾರೆ. ನಿಮ್ ತಾಯಿ ಯಾವುದೋ ಮನೆಯಲ್ಲಿ ಕೆಲಸ ಮಾಡಿ ನನ್ನ ಮಗ ಓದ್ಲಿ ಅಂತ ಹೇಳಿ ಆಕೆ ಇಡೀ ತನ್ನ ಬದುಕನ್ನ ನಿಮಗಾಗಿ ಸವಿಸ್ತಾ ಇದ್ದಾರೆ. ನಾನು ಹೇಳೋದು ಇಷ್ಟೇ ಬಯಸ್ತೇನೆ, ನೀವು ಹೆಚ್ಚು ಅಂಕ ಪಡೆರಿ, ನಾವು ಸನ್ಮಾನ ಮಾಡ್ತೀವಿ. ಆದ್ರೆ ನೀವು ಹೆಚ್ಚು ಅಂಕ ಪಡೆಯೋದ್ರ ಜೊತೆಗೆ ನಿಮ್ಮ ಇಡೀ ಬದುಕಿಗೆ ಸಾಕ್ಷಿಯಾಗಿರುವಂತ, ಇಡೀ ನಿಮ್ಮ ಬದುಕಿಗೆ ಅವರು ಸಮರ್ಪಣೆ ಮಾಡಿಕೊಂಡಿರುವಂತ ನಿಮ್ಮ ತಂದೆ ತಾಯಿಗಳ ಪಾದಚರಣಕ್ಕೆ ನಮಸ್ಕಾರ ಮಾಡಿ ಆ ಮೂಲಕವಾಗಿ ನಾವು ಅವರ ಋಣವನ್ನು ತೀರಿಸಬೇಕಾಗಿದೆ. ದೊಡ್ಡ ಶಕ್ತಿ ಅದು. ನಮ್ಮ ತಂದೆ ತಾಯಿಗಳು ನಮಗೆ ಬಹಳ ದೊಡ್ಡ ಶಕ್ತಿ. ಅದರಿಂದ ಇಲ್ಲಿ ಹೆಣ್ಮಕ್ಳು ಬಂದಿದ್ದೀರಾ, ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾರ್ಥಿನಿಯರಿದ್ದೀರಾ, ಯಾರು ಕೂಡ ಆಮಿಷಕ್ಕೆ ಒಳಗಾಗಬೇಡ್ರಿ. ಈ ಮೊಬೈಲ್ಗಳ ಆವಳಿಯಲ್ಲಿ ಯಾರು ಕೂಡ ಇದು ಮಾಡ್ಕೊಳ್ಬೇಡಿ. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿರುವಂತದ್ದು ನಮ್ಮ ಕುಟುಂಬಕ್ಕೆ, ನಮ್ಮ ಸಮಾಜಕ್ಕೆ ನಾವು ಗೌರವ ತಂದು ಕೊಡುವಂತಹ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಂಡ್ರೆ ಸಾಕು, ನಮ್ಗೆ ಅತ್ಯಂತ ಸಂತೋಷ ಆಗುತ್ತೆ ಅನ್ನೋ ಮಾತನ್ನು ಕೂಡ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರಿದ್ದಾರೆ, ಅವರು ಡಾಕ್ಟರ್ ಆಗಿ ಇವತ್ತು ರಾಜಕೀಯ ಪ್ರವೇಶ ಮಾಡಿದ್ದಾರೆ, ಅವರು ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ನಾನು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಮತ್ತೆ ರಾಜಕೀಯವಾಗಿ ಸಂಘಟನೆ ಆಗಬೇಕಾಗಿದೆ, ಮತ್ತೆ ನಾವೆಲ್ಲ ಕೂಡ ಹೋರಾಟಗಳನ್ನ ಮಾಡ್ಕೊಳ್ಬೇಕಾಗಿದೆ, ನಾವು ಮತ್ತೆ ಮತ್ತೆ ಜಾಗೃತಿಯನ್ನ ನಾವು ಪಡ್ಕೊಳ್ಬೇಕಾಗಿದೆ ಅನ್ನೋದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಇವತ್ತು ನಾಗಲಕ್ಷ್ಮಿ ಚೌಧರಿ ಅವರಿದ್ದಾರೆ, ಒಬ್ಬ ಮಹಿಳೆ. ಬಹುಶಃ ಆ ಒಂದು ಮಹಿಳಾ ಆಯೋಗವನ್ನ ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದೆ ನಾಗಲಕ್ಷ್ಮಿ ಚೌಧರಿ. ಬಡವರಿಗೆ, ಹೆಣ್ಮಕ್ಳಿಗೆ ಇವತ್ತು ಎಂತಹ ಮಾರ್ಗದರ್ಶನ ಅಂತ ಹೇಳಿದ್ರೆ ಬಹುಶಃ ಅಂತ ಹೆಣ್ಮಗಳು ಕೂಡ ನಮ್ಮ ಸಮಾಜದಲ್ಲಿ ಇದ್ದಾರಲ್ಲ ಅನ್ನುವಂಥದ್ದೇ ನಮ್ಗೆಲ್ಲರೂ ಕೂಡ ಒಂದು ಹೆಮ್ಮೆ. ನಿಕೇತ್ ರಾಜ್ ಮೌರ್ಯ ಇದ್ದಾರೆ, ಬಹಳ ಯುವ ನಾಯಕ. ಇವತ್ತು BMTC ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂಥ ಅನೇಕ ರಾಜಕೀಯ ನಾಯಕರು, ಯುವ ನಾಯಕರುಗಳು, ಪ್ರತಿಭಾನ್ವಿತರು, ಸಾಧಕರು, ಸಾಧಕಿಯರು ಎಲ್ಲರೂ ಕೂಡ ಇದ್ದಾರೆ. ಅದರಿಂದ ಇದು ಸಮಾಜ, ನಮ್ಗೇನು ಬಡತನ ಇಲ್ಲ, ಪ್ರತಿಭೆಗಳಿಗೆ ಬಡತನ ಇಲ್ಲ, ಬಹಳ ದೊಡ್ಡ ಶ್ರೀಮಂತಿಕೆ ಇರುವಂತಹ ಸಮಾಜ ಇದು. ಆದ್ರಿಂದ ನಾವೆಲ್ಲರೂ ಕೂಡ ಈ ರೀತಿಯ ವೇದಿಕೆಗಳನ್ನ ಮಾಡೋದ್ರ ಮೂಲಕ ನಮ್ಮ ಮಕ್ಕಳಿಗೆ ಗೌರವಿಸುವುದು ಒಂದು ಅಪರೂಪವಾದ ಒಂದು ಕಾರ್ಯಕ್ರಮವನ್ನ ನಾವು ಮಾಡಬೇಕಾಗಿದೆ ಅನ್ನೋ ಮಾತನ್ನು ಕೂಡ ಮತ್ತೆ ಮತ್ತೆ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ, ಇಲ್ಲಿ ಬಂದಿರುವಂತಹ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಬಹಳ ಸಮಾಧಾನದಿಂದ ಎಲ್ಲರನ್ನೂ ಗೌರವಿಸ್ತೀವಿ, ಯಾರನ್ನೂ ವಾಪಸ್ ಹಂಗೆ ಕಳಿಸಲ್ಲ. ನಮ್ಮ ಏನಾಗಿದೆ ಅಂತಂದ್ರೆ ಈಗ ಬಂದು ಕೊಡ್ತಾ ಇದ್ದಾರೆ ಅಪ್ಲಿಕೇಶನ್. ಈಗ ಬೆಳಿಗ್ಗೆ ಬಂದು ಬುದ್ಧಿ ನಮ್ಗೆ ಗೊತ್ತಾಗಲಿಲ್ಲ, ನಮ್ಗೆ ಏನಾದ್ರು ಪ್ರಶಸ್ತಿ ಕೊಡಿ ಅಂತೇಳಿ ಎಲ್ಲರಿಗೂ ಕೊಡೋಣ, ಎಲ್ಲರಿಗೂ ಕೊಡೋಣ, ಎಲ್ಲರಿಗೂ ಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ. 1,000 ಜನ ಮಕ್ಕಳಿಗೂ ಕೂಡ ನಾವು ಅವರಿಗೆ ಕಂಬಳಿ ಒದಿಸಿ, ಅವರಿಗೆ ಕಾಣಿಕೆ ಕೊಟ್ಟು, ಅವರಿಗೆ ಪ್ರಶಸ್ತಿ ಪತ್ರವನ್ನು ಕೂಡ ಕೊಡ್ತೀವಿ. ಅದರಿಂದ ನೀವು ಸ್ವಲ್ಪ ನಮಗೆ ಸಹಕಾರ ಮಾಡಬೇಕು, ಯಾರು ಗೊಂದಲ ಮಾಡ್ಕೋಬೇಡಿ. ನಮ್ಮನ್ನು ಕರೀಲಿಲ್ಲ, ಅವ್ರನ್ನೂ ಕರೀಲಿಲ್ಲ, ಇವ್ರನ್ನೂ ಕರೀಲಿಲ್ಲ ಅಂತೇಳಿ ಎಲ್ಲರೂ ಕರಿತೀವಿ. ಯಾರಾದ್ರೂ ಕರೀತಾರೆ ಅವ್ರು ಬಂದು ಇಲ್ಲಿ ವೇದಿಕೆಯಲ್ಲಿ ಭಾಗಿಯಾಗಿ ಆ ಪ್ರಶಸ್ತಿ ಪತ್ರವನ್ನ ಸ್ವೀಕಾರ ಮಾಡಿಕೊಂಡು ಪ್ರಸಾದ ವ್ಯವಸ್ಥೆ ಇದೆ, ಆ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಿ ಈ ಒಂದು ಒಬ್ರು ಹೆಣ್ಮಗಳು ಮಗನ ಜೊತೆ PU ಉತ್ತೀರ್ಣ ಆದಂತ ಬೆಂಗಳೂರು ಮಹಿಳೆ ಅಂತ ಪತ್ರಿಕೆಯಲ್ಲಿ ಮುದ್ರಣ ಆಗಿದೆ. ಆಕೆ ಮದುವೆಯಾಗಿ ಮಕ್ಕಳಾದ್ಮೇಲೆ ಮಗನ ಜೊತೆ ಕುತ್ಕೊಂಡು ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಒಂದು ರೀತಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮ. ಅಂದ್ರೆ ಶಿಕ್ಷಣ ಪಡ್ಕೊಳ್ಬೇಕು ಅನ್ನೋಂಥ ಹಂಬಲ ಇದೆಯಲ್ಲ, ಅದು ಬಹಳ ಮುಖ್ಯ ಅನ್ನುವಂಥದ್ದು. ನಮಗೆ ಬಹಳ ಮುಖ್ಯವಾಗಿ ನಾವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಪ್ರಗತಿಯನ್ನ ಸಾಧಿಸಬೇಕಾಗಿದೆ. ಹಲವು ಕ್ಷೇತ್ರಗಳಿವೆ, ಕೇವಲ ಬೇರೆ ಬೇರೆ ಒಂದೇ ಕ್ಷೇತ್ರ ಅಲ್ಲ, ಕ್ಷೇತ್ರಗಳು ಬಹಳಷ್ಟು ಇದಾವೆ. ಕ್ರೀಡೆ, ಸಾಹಿತ್ಯ, ಬೇರೆ ಬೇರೆ ಕ್ಷೇತ್ರಗಳಿವೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಕೆಲಸವನ್ನ ಮಾಡಬೇಕಾಗಿದೆ. ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಕೂಡ ಮಾಡಬೇಕಾಗಿದೆ. ಅಂತ ಮಾರ್ಗದರ್ಶನದ ಮಾತುಗಳನ್ನ ನಮ್ಮ GV ವಿನಯ್ ಕುಮಾರ್ ಅವರು, ಬಹುಶಃ ಇವತ್ತು ಭಾರತ ದೇಶದಲ್ಲಿ IAS ಮತ್ತು KS ಟಾಪ್ 10 ಅಲ್ಲಿ ಟಾಪ್ 3 ಅಲ್ಲಿ ನಮ್ಮ ಸಂಸ್ಥೆ ಇದೆ ಅಂತ ಹೇಳಿದ್ರೆ, ಇನ್ಸೈಟ್ ಸಂಸ್ಥೆ ಇದೆ ಅಂತ ಹೇಳಿದ್ರೆ ದೊಡ್ಡ ಸಾಧನೆ, ನಮ್ಮೆಲ್ಲರೂ ಕೂಡ ಹೆಮ್ಮೆ ಅಂತ GV ವಿನಯ್ ಕುಮಾರ್ ಅವರು ಕೂಡ ಇವತ್ತು ಅನೇಕ IAS KS ವಿದ್ಯಾರ್ಥಿಗಳನ್ನ ಅವರು ತರಬೇತಿ ಕೊಡ್ತಾ ಇದ್ದಾರೆ. ಅವರು ಕೂಡ ನಿಮಗೆ ಮಾರ್ಗದರ್ಶನ ಮಾತುಗಳನ್ನ ಮಾತನಾಡ್ತಾರೆ. ಜೊತೆಗೆ ಅವರು ರಾಜಕೀಯ ಕೂಡ ಪ್ರವೇಶ ಮಾಡಿದ್ದಾರೆ.
ರಾಜಕೀಯ ಪ್ರವೇಶ ಮಾಡಿದ್ದಾರೆ. ಅದಕ್ಕೆ ರೇವಣ್ಣವರು, ಯತೀಂದ್ರ ಸಿದ್ದರಾಮಯ್ಯನವರು, ನಮ್ಮ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಅಂತ ಯುವ ನಾಯಕರಿಗೆ ಒಂದಷ್ಟು ಪ್ರೋತ್ಸಾಹ ಕೊಡ್ರಿ, ನಮ್ಮೊಳಗಡೆ ಬೆಳೀತಾನೆ ಅವಕಾಶ ಇದೆ. ಎಲ್ಲರೂ ಕೇಳ್ಕೊಂಡು ಎಲ್ಲಾ ಪಾರ್ಟಿಯಲ್ಲಿ, ಎಲ್ಲಾ ಕ್ಷೇತ್ರದಲ್ಲಿ ಯಾವುದೇ ಪಕ್ಷಭೇದ ಬೇಡ, ಎಲ್ಲಾ ಪಕ್ಷದಲ್ಲೂ ನಮ್ಮವ್ರು ಬೆಳೀಲಿ, ಎಲ್ಲರೂ ಕೂಡ ರಾಜಕೀಯವಾಗಿ ಅತ್ಯುನ್ನತ ಸ್ಥಾನಮಾನಗಳನ್ನ ಪಡೀಲಿ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ನಾನೆಲ್ಲ ವೇದಿಕೆಯಲ್ಲಿರುವಂತಹ ನಮ್ಮ ಮಳವಳ್ಳಿ ಶಿವಣ್ಣವರು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಅವರು ಪ್ರವೇಶ ಮಾಡಿದ್ದಾರೆ. ಬಹಳ ಒಳ್ಳೆಯ ದಾನಿಗಳು. ಅನೇಕ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ಕೊಡೋದ್ರ ಮೂಲಕ ಅವರು ವಿದ್ಯಾಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡ್ತಿದ್ದಾರೆ. ನಾನು ಮಳವಳ್ಳಿ ಶಿವಣ್ಣವರಲ್ಲಿ ಈ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಮಾಜವನ್ನು ಸಂಘಟನೆ ಮಾಡಿ ನೀವು ಕೂಡ ಇನ್ನೂ ಕೂಡ ಹೆಚ್ಚಿನ ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ, ನಮ್ಮ ಯುವ ನಾಯಕರಾಗಿರುವಂತಹ ನಮ್ಮ KR ನಗರದ ಕ್ಷೇತ್ರ ಶಾಸಕರಾಗಿರುವಂತಹ ರವಿಶಂಕರ್ ಅವರು ಬಂದಿದ್ದಾರೆ. ರವಿಶಂಕರ್ ಅವರು ಕೂಡ ನಮ್ಮ ಸಮಾಜದ ಯುವ ನಾಯಕರಾಗಿ ಸಮಾಜವನ್ನ ಮುನ್ನಡೆಸ್ತಾ ಇದ್ದಾರೆ. ಅವರು ಕೂಡ ಭಗವಂತ ಒಳ್ಳೇದು ಮಾಡಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಭಾಗಿಯಾಗಿ ಈ ಒಂದು ಸಮಾರಂಭದಲ್ಲಿ ಎಲ್ಲರೂ ಕೂಡ ಇದ್ದೀರಾ. ಇಲ್ಲಿ ಬಾಲ ಕಲಾವಿದ ಒಬ್ಬ ಇದ್ದಾನೆ, ಅಂದನಿಕೆರೆ ಹುಡುಗ, ಅಂದನಿಕೆರೆ ಹುಡುಗ ಅವನ ಹೆಸರು ಯಶಸ್ ಅಂತ ಹೇಳಿ. ಅವನು ಬಾಲ ಕಲಾವಿದ. ಆ ಕಲಾವಿದರು ಕೂಡ ಕಿರಿತೆರೆಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇರುವಂತವನು. ಮತ್ತು ಅನೇಕ ಪ್ರತಿಭೆಗಳು ಇವತ್ತು ಸಮಾರಂಭದಲ್ಲಿ ಬಂದು ಈ ಸಮಾರಂಭದ ಯಶಸ್ವಿಗೆ ಎಲ್ಲರೂ ಕೂಡ ಕಾರಣಕರ್ತರಾಗಿರುವಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ, ಬಹಳ ಮುಖ್ಯವಾಗಿ ಮತ್ತೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ನಮ್ಮ ಕಾರ್ಯಕ್ರಮದ ದಾನಿಗಳು ಬಹಳ ಜನ ಇದೆ. ಕೊನೆಯವರಿಗೆ ನಾವು ಸನ್ಮಾನ ಮಾಡ್ತೀವಿ. ಇಡೀ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ದಾನಿಗಳು ಈ ಒಂದು ಕಾರ್ಯಕ್ರಮ ಸಹಕಾರ ಮಾಡಿದರೆ ಅವರೆಲ್ಲರೂ ಕೂಡ ದಯಾಮಯಿ ಭಗವಂತನ ಕೃಪೆ ಸದಾಕಾಲ ಇಲ್ಲೇ ಅನ್ನುವಂಥ ಮಾತನ್ನು ಅಷ್ಟೇ ಸಂದರ್ಭದಲ್ಲಿ ಹೇಳಿ, GB ವಿನಯ್ ಕುಮಾರ್ ಅವರು ಮಾತನಾಡ್ತಾರೆ, ರೇವಣ್ಣ ಅವರೊಬ್ಬರು ಅಧ್ಯಕ್ಷೀಯ ಮಾತನಾಡ್ತಾರೆ, ಪೂಜೆ ಜಗದ್ಗುರುಗಳು ಆಶೀರ್ವಚನ ದಯಪಾಲಿಸ್ತಾರೆ. ನೀವೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮ